ಓಕೆ, ಹೇಳಿ ಹೇಗೆ ಅನಿಸ್ತಾ ಇದೆ ನಿಮಗೆ? 25 ಡೇಸ್ ಕಂಪ್ಲೀಟ್ ಆಗಿದೆ, ಲವ್ಲಿ ಫಿಲ್ಮು, ನಿಮ್ಮ ರೋಲ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಹೇಳಿ. ನಂಗೆ ಗೊತ್ತೇ ಇರಲಿಲ್ಲ 25 ಡೇಸ್ ಆಯಿತು ಅಂತ. ಆಮೇಲೆ ಲವ್ಲಿ ಇದೇನೋ ಕರೆದ್ರು. ನಂಗೆ ಯಾವುದು ಆಲ್ರೆಡಿ 25 ಡೇಸ್ ಆಗೋಯ್ತು, 25 ಡೇಸ್ ಆಗೋಯ್ತು ಅಂತ ನನ್ನ ಅಮ್ಮನ ಕೇಳ್ತಾನೇ ಇದೆ. ಹೌದು ಅಂತ ಅಮ್ಮ ಹೇಳ್ತಾ ಇತ್ತು. ನನಗೂ ತುಂಬ ಖುಷಿ ಆಯಿತು ನಂಗಲ್ಲಿ ಮಾಡಿದ್ದಕ್ಕೆ. ವೆರಿ ನೈಸ್. ನನಗೂ ಇಷ್ಟು ಖುಷಿ ಆಯಿತು. ಅಮ್ಮ ನಂಗೆ 25 ಡೇಸ್ ಆಯ್ತು ಅಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ರು. 25 ಡೇಸ್ ಆದ್ರೂ ಇನ್ನ 2 ಟೀತ್ಸ್ ಬಂದಿಲ್ಲ ಅಲ್ಲ. 50 ಡೇಸಿಗೆ ಬರುತ್ತೆ ನೋಡ್ಕೋ. ಓಕೆ, ಇದೇ ಸ್ಟೇಜ್ ಮೇಲೆ ಅವಾಗ ಫುಲ್ ಎಲ್ಲ ಟೀತ್ಸ್ ಇರುತ್ತೆ. ರೆಡಿ? ಥ್ಯಾಂಕ್ ಯು, ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನಮ್ಮ DOP ಸರ್ ಅಶ್ವಿನ್ ಸರ್ ನೋಡಕ್ಕೆ ಗೊತ್ತಾಗ್ಲಿಲ್ಲ. ಓಕೆ, ಯಾವಾಗ್ಲೂ ತೆರೆಯಿಂದ ಇರ್ತಾರೆ. ಯಾರು ಸರ್ DOP ಅಂದೆ? ನಾನೇ ಮೇಡಮ್ ಅಂದೆ. ಓಕೆ, ಬನ್ನಿ, ಇಲ್ಲಿ ಬನ್ನಿ. ಯಾವಾಗ್ಲೂ ಇದ್ದೇ ಇರ್ತೀರಾ, ಮುಂದೆ ಬನ್ನಿ. ಇವಾಗ ಒಂದ್ ಸ್ವಲ್ಪ ಬನ್ನಿ ಸರ್, ಬನ್ನಿ ಪ್ಲೀಸ್. ಎಲ್ಲರೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. 25th ಡೇ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಗೆ ಇಟ್ ಟೇಕ್ ಟು ಮಚ್ ಟೈಮ್. ನಾನು ಎಲ್ಲರಿಗೂ ಒಂದೇ ಸತಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಸರ್, ಸ್ಟೆಫಿ ಮತ್ತು ಅತನ ಸರ್, ಕೇಶವಬ್ರಿಗೂ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಚಾನ್ಸ್. ಬಾಲು ಸರ್, ಕೃಷ್ಣ ಸರ್, ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮಿ. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ನೀವೆಲ್ಲ ನೋಡಿರ್ತೀರಾ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾಕ್ರೋಚ್ ಸುದ್ದಿ ಅವರು ನಿಮ್ಮ ಪಾತ್ರದ ಬಗ್ಗೆ, 25 ಡೇಸ್ ಸೆಲೆಬ್ರೇಷನ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಲೇಟ್ ಆಯಿತು. ನಾನು ಶೂಟಲ್ಲಿದ್ದೆ, ಬರೋದು ಲೇಟ್ ಆಯಿತು. ಮೊದಲಿಗೆ ವಸಿ, ನಾನು ಮತ್ತು ವಸಿ ಇದು 4ನೇ ಸಿನಿಮಾ ಒಟ್ಟಿಗೆ ಮಾಡ್ತಿರೋದು. ಮೊದಲನೇದು ಐರಾ ಮಾಡಿದ್ವಿ ತುಂಬ ವರ್ಷಗಳ ಹಿಂದೆ. ಅದಾದಮೇಲೆ ಟಗರು, ತಲ್ವಾರ್ಪೇಟೆ, ಆಮೇಲೆ ಲವ್ಲಿ. ಖುಷಿ ಆಗುತ್ತೆ. ಸಕ್ಸಸ್ ಮೀಟ್ ಅನ್ನೋ ಒಂದು ಇವೆಂಟ್ಗಳು ಮಾಡುವಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲ ಸಿನಿಮಾಗಳು ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಿ. ಅದು ನಮಗೂ ಇನ್ನೂ ಡೌಟ್ ಇರುತ್ತೆ, ಇದೇನಾಗುತ್ತೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಸಕ್ಸಸ್ ಮೀಟ್ ಅಂತ ಮಾಡೋದು ಅದೊಂಥರ ಖುಷಿಯ ವಿಚಾರ. ಆಪ್ತ ಮಿತ್ರ ಸಿನಿಮಾ ಅವಿನಾಶ್ ಸರ್ ಹೇಳ್ದಂಗೆ ಏನೋ ಸಾಧಿಸಿದ ಕಳೆ ನಿನ್ನ ಮುಖದಲ್ಲಿ ನೋಡಿದೆ ಅನ್ನೋ ಥರದ್ದು ಒಂದು ಸಾಧಿಸಿದ ಕಳೆ ಇರುತ್ತೆ ಸಕ್ಸಸ್ ಮೀಟಿಗೆ ಬಂದಾಗ. ಎಲ್ಲ ಸಿನಿಮಾಗಳು ಹಿಂಗೆ ಸಕ್ಸಸ್ ಮೀಟ್ಗಳಿಗೆ ಹೋಗೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕನ್ನಡ ಸಿನಿಮಾಗಳು ಹೀಗೆ ಆಗಲಿ. ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ಬಿಕಾಸ್ ಈ ಕಾಲಘಟ್ಟಗಳಲ್ಲಿ ಸಂಬಂಧಿಕರುಗಳೇ ಕರೆಯಲ್ಲ ಫಂಕ್ಷನ್ಗಳಿಗೆ. ಒಂದು ವಾಟ್ಸಪ್ ಮಾಡಿಬಿಟ್ಟು ಬಂದ್ಬಿಡಿ ಅಂತಾರೆ. ಅದರಲ್ಲಿ ವರ್ಷಾನುಗಟ್ಟಲೆ ಹಿಂದೆ ಮಾಡಿದ ಎಲ್ಲ ಕೆಲಸಗಾರಗಳನ್ನ ಜ್ಞಾಪಿಸ್ಕೊಂಡು ಬರಲೇಬೇಕು ಅಂತ ತುಂಬ ಪ್ರೀತಿಯಿಂದ ಕರೆದು ಈ ಕೆಲಸಗಾರಗಳಿಗೆ ಸನ್ಮಾನ ಮಾಡೋಂಥ ಒಂದು ಫಂಕ್ಷನ್ ಇದು. ಹಾಗಾಗಿ ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ತುಂಬ ಖುಷಿ ಇದೆ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫಿಲಮಲ್ಲಿ ಫುಲ್ ಜೋರಾಗಿ ಕಾಣಿಸಿದ್ದಾರೆ, ಆದರೆ ಯಾವಾಗ್ಲಿಂದ ಫುಲ್ ಸೈಲೆಂಟ್ ಆಗೇ ಇದ್ದಾರೆ ನಮ್ಮ ಶೇಖರ್ ಅವರು. ಸೊ ಶೇಖರ್ ಅವರೇ, ಈಗ ನೀವು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಹರೀಶ್ ಸರ್ ಹೇಳ್ದಂಗೆ ವಸಿಷ್ಠ ಅಣ್ಣ, ಆಮೇಲೆ ಹರೀಶ್ ಸರ್, ಆಮೇಲೆ ಅಶ್ವಿನ್ ಬ್ರೋ, ಕೇಶ್ ಅವರೆಲ್ಲ ಮಫ್ತಿಲಿ ಕೆಲಸ ಮಾಡಿದ್ದೆ. ಹಾಗಾಗಿ ಮಫ್ತಿಲಿ ಒಂದು ದೋಸೆ ಸೀನ್ ಇದೆ, ನಾನು ಸ್ಮೈಲ್ ಮಾಡೋಂಥದ್ದು. ಅದನ್ನ ಇಟ್ಕೊಂಡು ಕ್ರಿಬು ಈ ಪಾತ್ರ ನೀವೇ ಮಾಡಬೇಕು ಅಂತಂದಾಗ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ಆ ಪಾತ್ರದ ಆಡಿಯನ್ಸ್ಗಳು ನನ್ನ ಮೈಸೂರಲ್ಲಿ ತುಂಬ ಚೆನ್ನಾಗಿ ಬೈದರು ನನಗೆ. ಏನೇನು ಮನುಷ್ಯನ ನೀನು ಹಂಗೇನಂತ. ಬಟ್ ಪಾತ್ರ ಗೆಲ್ತು ಅಂತ ಆಡಿಯನ್ಸ್ ಬೈದಿದ್ದೀವಿ. ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಹಬೋನ್ಸ್ ಪ್ರೊಡಕ್ಷನ್ಸ್ಗೆ, ನಮ್ಮ ರವಿ ಸರ್ ಆಗಲಿ, ಬಾಲು ಸರ್ ಆಗಲಿ, ಕೃಷ್ಣ ಸರ್ ಆಗಲಿ, ತುಂಬ ಖುಷಿ ಆಯಿತು. ಆಮೇಲೆ ವಸಿಷ್ಠ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದು 4 ನಿಮಿಷ ಒಂದು ಡೈಲಾಗು ಒಂದು ಪೇಜಲ್ಲಿ ಹಿಂಗೆ ಹೋಗ್ತಾ ಇರ್ತದೆ, ಬಟ್ ಅವ್ರಿಗೆ ಡೈಲಾಗೇ ಇರೋಲ್ಲ. ಬಟ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಇದು ತುಂಬ ಇಂಪಾರ್ಟೆಂಟು ಆಯಿತಾ, ಆ ಕವನ ಹೇಳೋದಾಗ್ಬೋದು, ಇನ್ನೊಂದಾಗ್ಬೋದು, ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಮಾಡು ಆಯಿತಾ, ತಲೆ ಕೆಡಿಸ್ಕೊಬೇಡ ಆಯಿತಾ, ಕೂಲಾಗಿ ಮಾಡು. ತುಂಬ ಸಪೋರ್ಟ್ ಮಾಡಿದರೆ ಅಣ್ಣ, ತುಂಬ ಥ್ಯಾಂಕ್ಸ್. ಆಮೇಲೆ ಸಫಿ ಮ್ಯಾಮ್, ಆ್ಯಕ್ಚುಲಿ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ. ಕನ್ನಡ ತುಂಬ ಸ್ಪಷ್ಟತೆಯಿಂದ ಮಾತಾಡ್ತಾರೆ. ಆಮೇಲೆ ನಮ್ಮ ದತ್ತಣ್ಣ ಸರಿ, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಿಮ್ಮ ಈ ಕ್ಯಾರೆಕ್ಟ್ರಿಗೆ ನಾನು ವಿಲನ್ನ ನೆನ್ಪು ಮಾಡ್ಕೊಳ್ಳದೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರ. ಓವರಾಲ್ ಎಲ್ಲ ಟೀಮ್ಗೂ, ನಮ್ಮ ಎಂಟೈರ್ ಟೀಮ್ಗೂ ನಾನು ತುಂಬ ಥ್ಯಾಂಕ್ಸ್. ಟೆಕ್ನಿಷಿಯನ್ಸ್ ನಮ್ಮ ಪ್ರತಾಪ್ ಸರ್ ಆಗ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್.
25 ದಿನ ನಿಜವಲ್ಲೂ ತುಂಬ ನಾವು ಕಲಾವಿದರು ಆಸೆ ಪಡೋದೆ ಇದಕ್ಕೆ ಒಂದು ಸಕ್ಸಸ್ ಮೀಟು, ಒಂದು ಸಕ್ಸಸ್ಸು